ಹಾಯ್ ಹಲೋ ನಮಸ್ಕಾರ, ನಾನು ಸಿರಾಜ್ ಪಾಲಿಕಾರ್. ಹೋದ ಸಂಚಿಕೆಯಲ್ಲಿ ನಿಮಗೆ ಹೇಳಿದ ಹಾಗೆ ನಾನು ಬೋಗಸ್ ಕಾರ್ಡ್ ವಿಚಾರದಲ್ಲಿ ಸಾಕಷ್ಟು ಒಂದ್ ಕಡೆ ತಾರತಮ್ಯ ನಡೀತಾ ಇದೆ, ಸಾಕಷ್ಟು ಜನಕ್ಕೆ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ. ಅಂದ್ರೆ ಅಸಲಿ ಕಾರ್ಮಿಕರು ಯಾರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಅಸಲಿ ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯ ಸಿಗಬಹುದು ಅಂದ್ರೆ ಮಂಡಳಿ ವತಿಯಿಂದ ನೋಂದಾಯಿತ ಫಲಾನುಭವಿಗಳಿಗೆ ಒದಗಿಸ್ತಾ ಇರುವಂತಹ ಸೌಲಭ್ಯಗಳೇನು, ಮಂಡಳಿಯ ವತಿಯಿಂದಾಗಿ ನೋಂದಾಯಿತ ಫಲಾನುಭವಿಗಳಿಗೆ ಒದಗಿಸ್ತಾ ಇರುವಂತಹ ಸೌಲಭ್ಯಗಳೇನು. ಅಂದ್ರೆ ಮೊದಲನೇದಾಗಿ ಪಿಂಚಣಿ ಸೌಲಭ್ಯ. ಅಂದ್ರೆ 3 ವರ್ಷದ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದಂಥ ಫಲಾನುಭವಿಗೆ ಮಾಸಿಕವಾಗಿ 3,000 ನೀಡಲಾಗುತ್ತೆ. ಇನ್ನು ಅದರ ಜೊತೆಗೆ ಈಗ ಕುಟುಂಬ ಪಿಂಚಣಿ ಸೌಲಭ್ಯ ಅಂದ್ರೆ ಮೃತ ಪಿಂಚಣಿದಾರರಾದಂಥ ಪತಿ ಅಥವಾ ಪತ್ನಿಗೆ ಏನಾದರೂ ಒಂದು ಕಡೆ ತಿಂಗಳಿಗೆ ಎಷ್ಟು ನೀಡಬೇಕು ಅವರಿಗೆ ಅಂತ ಗೊತ್ತಾದಾಗ 1,000 ರೂಪಾಯಿಯನ್ನು ನೀಡಲಾಗುತ್ತೆ. ಇನ್ನು ದುರ್ಬಲತೆ ಪಿಂಚಣಿ. ಸೊ ಇದು ಏನಂದ್ರೆ ನೋಂದಾಯಿತ ಫಲಾನುಭವಿಯು ಕಾಯಿಲೆಯಿಂದಾಗಿ ಅಥವಾ ಕಟ್ಟಡ ಕಾರ್ಮಿಕಗಳ ಸಂದರ್ಭದಲ್ಲಿ, ಮನೆ ಕಟ್ಟುವಂಥ ಸಂದರ್ಭದಲ್ಲಿಯೋ ಅಥವಾ ಏನಾದಂಥ ಸಂದರ್ಭದಲ್ಲಿ ಅಪಘಾತದಿಂದ ಶಾಶ್ವತವ ಅಥವಾ ಭಾಗಶಃ ಅಂದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಅಂಗವಿಕಲತೆ ಹೊಂದಿದರೆ ಮಾಸಿಕವಾಗಿ 2,000 ಪಿಂಚಣಿದಾರ ಹಾಗೂ ಶೇಕಡಾವಾರು ದುರ್ಬಲತೆ ಆಧರಿಸಿ ಅವರಿಗೆ 2 ಲಕ್ಷವರೆಗೆ ಅನುಗ್ರಹ ರಾಶಿ ಸಹಾಯಧನವನ್ನು ನೀಡಲಾಗುತ್ತೆ. ಕೇವಲ ಇದು ಯಾಕಂದರೆ ಬಹುಶಃ ನಾವು ಕಟ್ಟಡ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕಡೆ ಯಾವುದೇ ರೀತಿ ಬೆನಿಫಿಟ್ ಇಲ್ಲಾರ್ದೆ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಅಂದರೆ ಏನಾದರೂ ನಾವು ತೆಗೆದುಕೊಳ್ಬೇಕು ಅಂದರೆ ಸೇಫ್ಟಿ ಇರೋದಿಲ್ಲ ನಮಗೆ. ಆ ಸೇಫ್ಟಿ ಇಲ್ಲಾರ್ದೇ ನಾವು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವತ್ತು ಏನಾದರೂ ನಮಗೆ ಆದರೆ ಸೊ ಆ ಆಧಾರದ ಮೇಲೆ ಒಂದು ಕಡೆ 2 ಲಕ್ಷದವರೆಗೆ ಅನುಗ್ರಹ ರಾಶಿ ಸಹಾಯಧನವನ್ನು ನೀಡಲಾಗುತ್ತೆ. ಇನ್ನು ಟ್ರೈನಿಂಗ್ ಕಮ್ ಟೋಲ್ ಕಿಟ್ ಸೌಲಭ್ಯ ಅಂದರೆ ಶ್ರಮ ಸಾಮರ್ಥ್ಯ ಅಂದರೆ ನೀವು ಎಷ್ಟು ಕೆಲಸವನ್ನು ಮಾಡ್ತೀರಾ ಅದ್ರ ಮೇಲೆ ಈ ಮಂಡಳಿ ಟೋಲ್ ಕಿಟ್ಟನ್ನು ವಿತರಣೆ ಮಾಡುತ್ತೆ. ಅಂದರೆ ಟ್ರೈನಿಂಗ್ ಸೌಲಭ್ಯಗಳನ್ನು ನೋಂದಾಯಿತಂಥ ಕಟ್ಟಡ ಕಾರ್ಮಿಕರಿಗೆ ಇದು ನೀಡಲಾಗುವಂಥದ್ದು. ಇನ್ನು ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ ಅಂದರೆ ನೋಂದಾಯಿತ ಫಲಾನುಭವಿಗೆ ಮಂಡಳಿಯ ವತಿಯಿಂದ ಶ್ರಮ ಸಾಮರ್ಥ್ಯ ಟೋಲ್ ಕಿಟ್ ವಿತ್ ಟ್ರೈನಿಂಗ್ ಸೌಲಭ್ಯವನ್ನು ನೀಡಲಾಗುತ್ತೆ. ಈಗ ಹೆರಿಗೆ ಸೌಲಭ್ಯ ಅಂತಂದರೆ ಮಹಿಳಾ ಫಲಾನುಭವಿಯು ಮೊದಲು 2 ಹೆರಿಗೆಗೆ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಇದೀಗ ಮತ್ತೊಂದು ಏನಂತಂದರೆ ಅಂತ್ಯಕ್ರಿಯೆ ವೆಚ್ಚ. ಅಂದರೆ ಯಾರಾದರೂ ಸಾವನ್ನಪ್ಪಂಥ ಸಂದರ್ಭದಲ್ಲಿ ಸೊ ಅವರನ್ನು ಕಿಚ್ಚು ಹಂಚುವಂಥದ್ದು ಅಥವಾ ಮಣ್ಣು ಮಾಡುವಂಥ ಸಂದರ್ಭದಲ್ಲಿ ಸರಿಯಾಗಿ ಅವ್ರ ಹತ್ರ ದುಡ್ಡು ಇರೋದಿಲ್ಲ, ಅವರಿಗೆ ಸರ್ಕಾರ 4,000 ರೂಪಾಯಿಯನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಅನುಗ್ರಹ ರಾಶಿಯಿಂದಾಗಿ 71,000 ನೀಡಲಾಗುತ್ತೆ ಸಹಾಯಧನ. ಇನ್ನು ಶೈಕ್ಷಣಿಕ ಸಹಾಯಧನ ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರ 2 ಮಕ್ಕಳು ಅಂದರೆ ವಿದ್ಯಾಭ್ಯಾಸಕ್ಕಾಗಿ ನರ್ಸಿಂಗಿಂದ ಸ್ನಾತಕೋತ್ತರ ಪದವಿವರೆಗೂ ವಿದ್ಯಾವೇತನವನ್ನು ಪಡೆಯಬಹುದು. ಅಂದರೆ ಈಗಾಗಲೇ ಕಾರ್ಮಿಕ ಕಟ್ಟಡ ಮಕ್ಕಳು ಸಾಕಷ್ಟು ಜನ ಓದ್ತಾ ಇರ್ತಾರೆ, ಅವರಿಗೆ ಸರಿಯಾದಂಥ ಒಂದು ಕಡೆ ಶಿಕ್ಷಣ ಸಿಗ್ತಾ ಇರಲ್ಲ. ಈ ಊರಿಂದ ಬೇರೆ ಊರಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂಥ ನಾವು ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವರಿಗೆ ವಿದ್ಯಾಭ್ಯಾಸಕ್ಕೋಸ್ಕರವೂ ಕೂಡ ಈ ಸರ್ಕಾರ ಒಂದು ಕಡೆ ಅನುದಾನವನ್ನು ನೀಡ್ತಾ ಇದೆ. ಇನ್ನು ಅದರ ಜೊತೆಗೆ ಈಗ ಬೇರೆ ಅಂತಂದರೆ ವೈದ್ಯಕೀಯ ಸಹಾಯಧನ. ಸೊ ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ವೈದ್ಯಕೀಯ ಸಹಾಯಧನ ಅನ್ನೋದು ಮನುಷ್ಯ ಬದುಕಬೇಕು ಅಂತಂದಾಗ ಸಂಪೂರ್ಣವಾಗಿ ನಮಗೆ ನಾವು ಆರೋಗ್ಯವಂತರಾಗಿರಬೇಕು. ಸೊ ಹಾಗಾಗಿ ನೋಂದಾಯಿತ ಫಲಾನುಭವಿಯು ಹಾಗೂ ಅವರ ಅವಲಂಬಿತರಿಗೆ ಅಂದರೆ 300ರಿಂದ 20,000ವರೆಗೆ ಸಹಾಯಧನ ಆಗುತ್ತೆ. ಸೊ ಅದಾದ ನಂತರ ಅಪಘಾತ ಪರಿಹಾರ. ಸೊ ಈಗೇನಾದರೂ ಅಪಘಾತ ಸಂದರ್ಭದಲ್ಲಿ ಮರಣ ಹೊಂದಿದರೆ 5 ಲಕ್ಷ, ಸಂಪೂರ್ಣವಾಗಿ ಶಾಶ್ವತವಾಗಿ ದುರ್ಬಲತೆ ಆದರೆ 2 ಲಕ್ಷ ಮತ್ತು ಭಾಗಶಃ ಶಾಶ್ವತ ದುರ್ಬಲತೆ ಆದರೆ 1 ಲಕ್ಷ ಪರಿಹಾರ. ಅಂದರೆ ಏನಾದರೂ ಈ ಅಪಘಾತದಲ್ಲಿ ಸಾವನ್ನಪ್ಪಂಥ ಸಂದರ್ಭದಲ್ಲಿ ಇನ್ನು ಬಹುಶಃ ಒಂದು ಸ್ವಲ್ಪ ಈ ಆಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ, ಕೈಕಾಲೆಲ್ಲ ಹೋಗ್ಬಿಟ್ಟಿರುತ್ತೆ, ಸ್ವಲ್ಪ ಕೆಲಸ ಮಾಡೋಕ್ಕಾಗಲ್ಲ, ಆವಾಗ 2 ಲಕ್ಷ. ಒಂದು ಶಾಶ್ವತವಾಗಿ ನಮಗೇನೂ ಕೂಡ ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಆವಾಗ 1 ಲಕ್ಷವನ್ನು ಸರ್ಕಾರ ನೀಡುತ್ತೆ. ಇನ್ನು ಪ್ರಮುಖವಾಗಿ ನಾವು ನೋಡ್ತಾ ಹೋದರೆ ವೈದ್ಯಕೀಯ ಸಹಾಯಧನ. ಸೊ ಆವಾಗ ತಾನೇ ಹೇಳ್ದೆ ಅದು ಆ ವೈದ್ಯಕೀಯ ಸಹಾಯಧನನೇ ಬೇರೆ, ಈ ವೈದ್ಯಕೀಯ ಸಹಾಯಧನನೇ ಬೇರೆ. ಅಂದರೆ ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ಇನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆ, ಪಾರ್ಶ್ವವಾಯು, ಇನ್ನು ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ ಶಸ್ತ್ರಚಿಕಿತ್ಸೆ, ಹಾಗೆ ಅಸ್ತಮಾ ಶಸ್ತ್ರಚಿಕಿತ್ಸೆ, ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆ ಸಂಬಂಧಿಸಿದಂಥ ಚಿಕಿತ್ಸೆ, ಮೂತ್ರಪಿಂಡದಲ್ಲಿ ಕಲ್ಲು ತೆಗೆಯುವ ಚಿಕಿತ್ಸೆ ಸೇರಿದಂತೆ ಬೇರೆ ಎಲ್ಲ ಚಿಕಿತ್ಸೆಗಳಿಗೆ 2 ಲಕ್ಷವರೆಗೆ ಸಹಾಯಧನವನ್ನು ನಾವು ಪಡೆಯಬಹುದು. ಅದಾದ ನಂತರ ನಮಗೆ ಸಿಗುವಂಥದ್ದು ಮದುವೆ ಸಹಾಯಧನ. ಫಲಾನುಭವಿ ಅಥವಾ ಅವರ 2 ಮಕ್ಕಳು ಮದುವೆಗೆ ತಲಾ 60,000 ರೂಪಾಯಿಯನ್ನು ನೀಡಲಾಗುತ್ತೆ.
ಅಂದರೆ ಈ ಮದುವೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಕಡು ಬಡವರು ಇರ್ತಾರೆ, ಅವರಿಗೆ ಮದುವೆ ಮಾಡೋಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡಬೇಕು? ಅವರಿಗೆ ಸರ್ಕಾರದಿಂದ 60,000ವನ್ನು ನೀಡಲಾಗುತ್ತೆ. ತಾಯಿ, ಮಗು ಮತ್ತು ಸಹಾಯ ಹಸ್ತ ಅಂದರೆ ಈಗ ಮಕ್ಕಳಿಗೆ ಜನ್ಮ ನೀಡಿದಂಥ ತಾಯಿ ಸಂದರ್ಭದಲ್ಲಿ ಆಕೆಯನ್ನು ಮಗುವಿಗೆ ಹಾಗೂ ಪೂರ್ವ ಶಾಲಾ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷಗಳು ತುಂಬುವವರೆಗೂ ವಾರ್ಷಿಕ ಸಹಾಯಧನವಾಗಿ 6,000 ರೂಪಾಯಿಯನ್ನು ಸಹಾಯಧನ ಪಡಿಬಹುದು. ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬೋಗಸ್ ಕಾರ್ಡ್ ವಿರುದ್ಧ ಅಭಿಯಾನ ಶುರುವಾಗಿದ್ದು, ಯಾರು ಬೋಗಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಯೂಸ್ ಮಾಡ್ತಾ ಇದ್ದೀರಾ ಅವರು ದಯವಿಟ್ಟು ಆ ಕಾರ್ಡ್ಗಳನ್ನು ವಾಪಸ್ ಮಾಡಿ. ಯಾಕಂದರೆ ಅರ್ಹ ಕಾರ್ಮಿಕರು ಅದನ್ನು ಸದುಪಯೋಗ ಪಡೆದುಕೊಳ್ಳೋದು ನಮ್ಮ ಆಶಯ. ಯಾಕಂದರೆ ಈಗಾಗಲೇ ಅದರ ವಿರುದ್ಧ ಸಾಕಷ್ಟು ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ, ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ಬೋಗಸ್ ಕಾರ್ಡ್ಗಳನ್ನು ಯಾರೂ ಕೂಡ ಯೂಸ್ ಮಾಡ್ಕೋಬೇಡಿ. ಯಾರು ಕಾರ್ಮಿಕರಿದ್ದಾರೆ ಅವರಿಗೆ ಯೂಸ್ ಆಗಲಿ ಎಂಬುದೇ ನಮ್ಮ ಆಶಯ. ಸ್ಪೀಡ್ ಪ್ಲಸ್ ಕರ್ನಾಟಕ.